ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಪ್ರೀವಿಯಸ್ ಇದು ವ್ಲಾಗಲ್ಲಿ ನಾನು ಏನು ಹೇಳಿದ್ದೆ, ಸೊ ಬಿಸ್ನೆಸ್ ಟ್ಯಾಕ್ಸೇಷನಲ್ಲಿ ಅಸೆಸಿಬಲ್ ವ್ಯಾಲ್ಯೂ ಮತ್ತು ಅಸೆಸಿಬಲ್ ವ್ಯಾಲ್ಯೂ ಮೇಲೆ ಕಸ್ಟಮ್ ಡ್ಯೂಟಿ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತ ಹೇಳಿದ್ದೆ. ಬಟ್ ಅಲ್ಲಿ ಅಸೆಸಿಬಲ್ ವ್ಯಾಲ್ಯೂ ಪ್ರೀವಿಯಸ್ ಸಮ್ಮಲ್ಲಿ ಡೈರೆಕ್ಟಾಗಿ ವ್ಯಾಲ್ಯೂ ಕೊಟ್ಟಿದ್ರು. ಬಟ್ ವ್ಯಾಲ್ಯೂ ಕೊಡದೇ ಇದ್ದಾಗ ಯಾವ ರೀತಿ ಅಸೆಸಿಬಲ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿ ಈ ವ್ಲಾಗಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇಲ್ಲೇ ಪ್ರಾಬ್ಲಮ್ ಇದೆ ನೋಡಿ. ಸೊ ಥರ್ಡ್ ಒನ್ನು, ಫ್ರಮ್ ದಿ ಫಾಲೋವಿಂಗ್ ಪರ್ಟಿಕ್ಯುಲರ್ ಡಿಟರ್ಮೈನ್ ದಿ ಅಸೆಸಿಬಲ್ ವ್ಯಾಲ್ಯೂ ಆಫ್ ದಿ ಇಂಪೋರ್ಟೆಡ್ equipment, assure that goods are imported on 29/2/2018 ಅಲ್ಲಿ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ. ಸೊ ನಾವು ಇವಾಗ ಅಸೆಸಿಬಲ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಈ ಅಸೆಸಿಬಲ್ ವ್ಯಾಲ್ಯೂ ಮೇಲೆ ನಾವು ಏನು ಮಾಡಬೇಕಾಗುತ್ತೆ, ಕಸ್ಟಮ್ ಡ್ಯೂಟಿ ಅಂದರೆ ಏನು BCD ಇರುತ್ತೆ ಆ್ಯಂಡ್ IGST ಇರುತ್ತೆ, ಆಮೇಲೆ ಎಜುಕೇಷನ್ ಸೆಸ್ ಏನಿರುತ್ತೆ ಅದನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಬಟ್ ಈ ಪ್ರಾಬ್ಲಮಲ್ಲಿ ಬರೀ ಅಸೆಸಿಬಲ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಬರೀ ಅಸೆಸಿಬಲ್ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡೋಣ. ಸೊ ಏನೇನು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಒನ್ ಬೈ ಒನ್ ನೋಡೋಣ ಬನ್ನಿ. ಸೊ FOB ಕಾಸ್ಟ್ ಆಫ್ ಎಕ್ವಿಪ್ಮೆಂಟ್, FOB ಅಂತ ಹೇಳಿದ್ರೆ ಫ್ರೈಟ್ ಆನ್ ಬೋರ್ಡ್. ಸೊ ಫೈಟ್ ಆನ್ ಬೋರ್ಡ್ ಕಾಸ್ಟ್ ಆಫ್ ಎಕ್ವಿಪ್ಮೆಂಟ್ ಜಪಾನೀಸ್ ಎನ್ನಲ್ಲಿ ಕೊಡ್ತಾ ಇದ್ದಾರೆ, ಪ್ರತಿಯೊಂದು ಇಂಡಿಯನ್ ರುಪೀಸಲ್ಲ. ಸೊ ಏನು ಎನ್ನಲ್ಲಿ ಕೊಟ್ಟಿದ್ದಾರೋ ಅದನ್ನು ನಾವು ಇಂಡಿಯನ್ ರುಪಿಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಸೊ ಜಪಾನೀಸ್ ಎನ್ನಲ್ಲಿ ಎಷ್ಟು ಕೊಟ್ಟಿದ್ದಾರೆ, 5 lakh ಎನ್ನ ಕೊಟ್ಟಿದ್ದಾರೆ. ಎಷ್ಟು FOB ಕಾಸ್ಟು 5 lakh ಇದೆ. ಸೊ ನೆಕ್ಸ್ಟ್ ಒಂದು ಫ್ರೈಟ್ ಚಾರ್ಜಸ್ ಇನ್ ಜಪಾನೀಸ್ ಎನ್. ಸೊ ಫ್ರೈಟ್ ಚಾರ್ಜಸ್ಸು ಕೊಟ್ಟಿದ್ದಾರೆ, ಇದೆಲ್ಲ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಸೊ ಅದನ್ನು ನಾವು ಫ್ರೈಟ್ ಆನ್ ಬೋರ್ಡ್ ಇರೋದ್ರಿಂದ ಅದಕ್ಕೆ ಹ್ಯಾಡ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಎಷ್ಟಿದೆ, 50,000 ಏನಿದೆ. ಸೊ ನೆಕ್ಸ್ಟ್ ಒಂದು ಚಾರ್ಜಸ್ ಫಾರ್ ಡೆವಲಪ್ಮೆಂಟ್ ಕನೆಕ್ಟೆಡ್ ಟು ಎಕ್ವಿಪ್ಮೆಂಟ್ ಪೇಡ್ ಇನ್ ಇಂಡಿಯಾ. ಸೊ ಇಂಡಿಯಾದಲ್ಲಿ ಕೊಟ್ಟಿರೋದ್ರಿಂದ ನಾವು ಕನ್ಸಿಡರ್ ಮಾಡೋ ಆಗಿಲ್ಲ, ಇಗ್ನೋರ್ ಮಾಡಬೇಕಾಗುತ್ತೆ. ಯಾವುದು ಜಪಾನೀಸ್ ಎನ್ನಲ್ಲಿ ಕೊಟ್ಟಿರ್ತಾರೋ ಅದನ್ನು ಮಾತ್ರ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಏನು ಎಕ್ಸ್ಪೆನ್ಸಸ್ ಅಮೌಂಟ್ನ ರುಪೀಸಲ್ಲಿ ಕೊಟ್ಟಿದ್ದಾರೆ, ಆರ್ ಇಂಡಿಯಾದಲ್ಲಿ ಕೊಟ್ಟಿದ್ದಾರೆ, ಅದನ್ನು ನಾವು ಕನ್ಸಿಡರ್ ಮಾಡೋ ಆಗಿಲ್ಲ. ಸೊ 1,60,000 ಇಗ್ನೋರ್ ಮಾಡಬೇಕಾಗುತ್ತೆ. ಸೊ ಇಗ್ನೋರ್ ಅಂತ ನಾನು ಆಲ್ರೆಡಿ ಬರ್ತಿದ್ದೀನಿ. ಸೊ ನೆಕ್ಸ್ಟ್ ಒಂದು ಇನ್ಸೂರೆನ್ಸ್ ಚಾರ್ಜಸ್ ಪೇಡ್ ಇನ್ ಇಂಡಿಯಾ ಫಾರ್ ಟ್ರಾನ್ಸ್ಪೋರ್ಟೇಷನ್ ಫ್ರಮ್ ಜಪಾನ್. ಸೊ ಜಪಾನಿಂದ ಆಗಿದೆ. ಸೊ ಜಪಾನಿಂದ ಟ್ರಾನ್ಸ್ಪೋರ್ಟೇಷನ್ ಆಗಿರೋದ್ರಿಂದ ಇದು 45,000, ಇದು ರುಪೀಸಲ್ಲೇ ಇದೆ, ಇದನ್ನೇನು ಕನ್ವರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಜಪಾನಿಂದ ಆಗಿರೋದನ್ನ ಮಾತ್ರ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಇಂಡಿಯಾದಲ್ಲಿ ಆಗಿರೋದ್ರಿಂದ ನಾವು ಕನ್ಸಿಡರ್ ಮಾಡೋ ಆಗಿಲ್ಲ. ಏನು ಪೇಮೆಂಟ್ ಮಾಡಿರ್ತಾರೋ ಅದನ್ನು ಅದು ಜಪಾನೀಸ್ ಎನ್ನಲ್ಲೇ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಒಂದು ಕಮಿಷನ್ ಪೇಯಬಲ್ ಟು ಏಜೆಂಟ್ ಇನ್ ಇಂಡಿಯಾ 35,000. ಸೊ ಇದನ್ನು ಸಹ ರುಪೀಸಲ್ಲೇ ಇದೆ, ಇದನ್ನು ಸಹ ನಾವು ಆ್ಯಡ್ ಮಾಡಬೇಕಾಗುತ್ತೆ. ಕ್ಲಿಯರಾ? ಸೊ ಫಾರ್ಮೆಟ್ ಬಂದು ಪರ್ಟಿಕ್ಯುಲರು ಜಪಾನೀಸ್ ಏನು ಮತ್ತು ಅಮೌಂಟು ಸೊ ಇಂಡಿಯನ್ ರುಪಿಗೆ ಕನ್ವರ್ಟ್ ಮಾಡಿರೋದು. ಸೊ ಫಸ್ಟ್ ಒನ್ ಬಂದ್ಬಿಟ್ಟು FOB ವ್ಯಾಲ್ಯೂ ಆಫ್ ಎಕ್ವಿಪ್ಮೆಂಟ್. FOB ವ್ಯಾಲ್ಯೂ ಎಷ್ಟಿದೆ, 5 lakh rupees ಇದೆ. ಸೊ 5 lakh rupeesನ ತೊಗೊಂಡಿದ್ದೀನಿ. ಇದನ್ನು ಇಂಡಿಯನ್ ರುಪಿಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಹೇಗೆ ಕನ್ವರ್ಟ್ ಮಾಡುವಂಥದ್ದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಎಕ್ಸ್ಚೇಂಜ್ ರೇಟ್ ಆ್ಯಸ್ ಪರ್ RBI 1N = 1N ಎಷ್ಟು ಬರುತ್ತೆ, 0.45 ಎಕ್ಸ್ಚೇಂಜ್ ರೇಟ್ ಇದೆ. ಸೊ ಇದನ್ನು ನಾವೇನು ಮಾಡಬೇಕಾಗುತ್ತೆ, CBSE ಇನ್ 1 year 0.50. ಸೊ ಏನು RBI ಕೊಟ್ಟಿರ್ತಾರೋ ಆ ಒಂದು ಎಕ್ಸ್ಚೇಂಜ್ ರೇಟ್ನ ಮಾತ್ರ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ರಿಮೈನಿಂಗ್ ಯಾವುದೇ CBSE ಏನೇ ಬಂದರೂ ಸಹ ಅದನ್ನು ಇಗ್ನೋರ್ ಮಾಡಬೇಕಾಗುತ್ತೆ. ಸೊ RBI ಎಕ್ಸ್ಚೇಂಜ್ ರೇಟ್ ಎಷ್ಟಿದೆ, 1N = 0.45 ಇದೆ. ಸೊ ನಾವು 5 lakh, ಸೊ 5 lakh ಏನಿದೆಯೋ, ಸೊ ಇಲ್ಲಿ ನಾವು ಏನು ಮಾಡ್ತೀವಿ, ಸೊ 5 lakh ಏನಿದೆ, ಸೊ 5 lakh ಇದೆ ಅಲ್ವಾ, ಇಂಟು ಎಷ್ಟಿದೆ, 0.45 ಇದೆ. ಸೊ ಇಂಟು 0.45 ಮಾಡಿದಾಗ ಆನ್ಸರ್ ಬಂದುಬಿಟ್ಟು 2,50,000 ಆಗುತ್ತೆ. ಸೊ 2,50,000 ಬರುತ್ತೆ. ಸೊ ಇಂಡಿಯನ್ ರುಪಿಗೆ ಕನ್ವರ್ಟ್ ಮಾಡಿದಾಗ 2,50,000 ಆಗುತ್ತೆ. ಕ್ಲಿಯರಾ? ಸೊ ಇದಕ್ಕೆ ನಾವೇನು ಮಾಡಬೇಕು, ಹ್ಯಾಡ್ ಚಾರ್ಜಸ್. ಸೆಕೆಂಡ್ ಒನ್ ಏನಿದೆ, ಫ್ರೈಟ್ ಚಾರ್ಜಸ್ ಇನ್ ಜಪಾನೀಸ್ ಎನ್ನೆಲ್ಲ ಇದೆ, 50,000 ಇದೆ. ಸೊ 50,000 ತಿರ್ಗಿ 50,000 ಇಂಟು 0.45 ಮಾಡಿದಾಗ ಎಷ್ಟಾಗುತ್ತೆ, 25,000 ಆಗುತ್ತೆ. ಕ್ಲಿಯರಾ? ಸೊ ಎಷ್ಟಿದೆ, 50,000 ಇದೆ. ಸೊ 50,000 ಇಂಟು 0.45 ಮಾಡಿದಾಗ ಎಷ್ಟಾಗುತ್ತೆ, 25,000 ಆಗುತ್ತೆ. ಕ್ಲಿಯರಾ? ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ತಿರ್ಗಾ ಇನ್ನೊಂದೇನಿದೆ, ಥರ್ಡ್ ಒನ್ನು, ಇದು ಡೆವಲಪ್ಮೆಂಟ್ ಕನೆಕ್ಟೆಡ್ ಟು ಪೇಡ್ ಇನ್ ಇಂಡಿಯಾ. ಸೊ ಇಂಡಿಯಾದಲ್ಲಿ ಕೊಟ್ಟಿರೋದ್ರಿಂದ ನಾವು ಕನ್ಸಿಡರ್ ಮಾಡೋದಿಲ್ಲ. ಜಪಾನೀಸ್ ಎನ್ನಲ್ಲೇ ಕೊಟ್ಟಿರಬೇಕಾಗುತ್ತೆ, ಇಲ್ಲ ಜಪಾನಿಂದ ಟ್ರಾನ್ಸ್ಪೋರ್ಟ್ ಆಗಬೇಕಾಗಿರುತ್ತೆ. ಸೊ ಅವಾಗ ಮಾತ್ರ ಕನ್ಸಿಡರ್ ಮಾಡಬೇಕೇ ಹೊರತು ಇಂಡಿಯಾದಲ್ಲಿ ಏನು ಪೇಮೆಂಟ್ ಮಾಡಿದಾರೋ ಅದನ್ನು ಕನ್ಸಿಡರ್ ಮಾಡೋವಾಗಿಲ್ಲ. ಸೊ ಇನ್ಸೂರೆನ್ಸ್ ಚಾರ್ಜ್ ಪೇಡ್ ಇನ್ ಇಂಡಿಯಾ ಫಾರ್ ಟ್ರಾನ್ಸ್ಪೋರ್ಟೇಷನ್ ಫ್ರಮ್ ಜಪಾನಿಂದ ಟ್ರಾನ್ಸ್ಪೋರ್ಟ್ ಆಗಿದೆ. ಸೊ ಇಂಡಿಯಾದಲ್ಲಿ ಪೇ ಮಾಡಿದ್ದಾರೆ. ಸೊ ಇದನ್ನು ನಾವು ಕನ್ಸಿಡರ್ ಮಾಡ್ಬೋದು. ಬಟ್ ಅದನ್ನ ಟ್ರಾನ್ಸ್ಪೋರ್ಟ್ ಆಗೇ ಇಲ್ಲ, ಅದು ಇಂಡಿಯಾದಲ್ಲೇ ಟ್ರಾನ್ಸ್ಪೋರ್ಟ್ ಆಗಿದೆ, ಇಂಡಿಯಾದಲ್ಲೇ ಪೇ ಮಾಡಿರೋದ್ರಿಂದ ಅದು ಕನ್ಸಿಡರ್ ಮಾಡೋದಿಲ್ಲ. ಸೊ ನೆಕ್ಸ್ಟ್ ಫೋರ್ತ್ ಒನ್ ಇನ್ಸೂರೆನ್ಸ್ ಮಾತ್ರ ಆ್ಯಡ್ ಮಾಡ್ತೀವಿ. ಸೊ ಇಲ್ಲಿದೆ, ಸೊ ಇನ್ಸೂರೆನ್ಸು 45,000 ನಾನು ಇಂಡಿಯನ್ ರುಪಿಯಲ್ಲೇ ಇರೋದ್ರಿಂದ ಡೈರೆಕ್ಟಾಗಿ ಇಂಡಿಯನ್ ರುಪಿಗೆ ಹಾಕೊಂಡಿದ್ದೀನಿ. ಸೊ ಚೇಂಜಸ್ಗೆ ಏನು ಕನ್ವರ್ಟ್ ಮಾಡೋ ಆಗಿಲ್ಲ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಕಮಿಷನ್, ಇದು ಸಹ ಏಜೆಂಟ್ ಇನ್ ಇಂಡಿಯಾ ಈ ರುಪೀಸಲ್ಲೇ ಕೊಟ್ಟಿದ್ದಾರೆ, 35,000 ಡೈರೆಕ್ಟಾಗಿ ಹಾಕೊಂಡಿದ್ದೀನಿ. ಸೊ ಇದಿಷ್ಟು ಆ್ಯಡ್ ಮಾಡಿದಾಗ ನಮ್ಗೆ CIF ವ್ಯಾಲ್ಯೂ ಬರುತ್ತೆ. ಟೋಟಲ್ CIF ವ್ಯಾಲ್ಯೂ, CIF ಅಂತ ಹೇಳಿದ್ರೆ ಕ್ಯಾಶ್ ಇನ್
ಫ್ರೈಟ್ ಅಂತ ಬರುತ್ತೆ ಆಯಿತಾ. ಕಾಸ್ಟ್ ಇನ್ ಫ್ರೈಟ್ ಅಂತ ಬರುತ್ತೆ, ಫ್ರೈಟ್ ವ್ಯಾಲ್ಯೂ. ಸೊ ಟೋಟಲ್ ಬಂದ್ಬಿಟ್ಟು 3,55,000 ಇದೆ. ಏನಾದರೂ ಲೆಸ್ ಎಕ್ಸ್ಪೆನ್ಸಸ್ ಬೇರೆ ಏನಾದರೂ ಕೊಟ್ಟಿದ್ರೆ ಅದನ್ನು ಲೆಸ್ ಮಾಡಿದಾಗ ಬರೋ ಅಮೌಂಟ್ ಅಸೆಸಬಲ್ ವ್ಯಾಲ್ಯೂ. ಬಟ್ ಈ ಒಂದು ಪ್ರಾಬ್ಲಮಲ್ಲಿ ಯಾವುದೇ ರೀತಿ ಲೆಸ್, ಯಾವುದೇ ಒಂದು ಎಕ್ಸ್ಪೆನ್ಸಸ್ ಇಲ್ಲ, ಇನ್ಕಮ್ನ ಲೆಸ್ ಮಾಡೋದು ಏನು ಕೊಟ್ಟಿಲ್ಲದೆ ಇರೋದ್ರಿಂದ ಅಡ್ಜಸ್ಟ್ಮೆಂಟು. ಸೊ CAF ವ್ಯಾಲ್ಯೂ ಏನಿದೆಯೋ ಅದನ್ನೇ ನಾವು ವಿ ಕನ್ಸಿಡರ್ಡ್ ಆ್ಯಸ್ ಅಸೆಸಬಲ್ ವ್ಯಾಲ್ಯೂ. ಸೊ CAF ವ್ಯಾಲ್ಯೂ ವಿ ಕನ್ಸಿಡರ್ಡ್ ಆ್ಯಸ್ ಅಸೆಸಬಲ್ ವ್ಯಾಲ್ಯೂ ಎಷ್ಟು 3,55,000. ಕ್ಲಿಯರಾ? ಸೊ ಇದನ್ನು ಅಸೆಸಬಲ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋ ಅಂಥದ್ದು ಪ್ರಾಬ್ಲಮ್ಮು. ಈ ಅಸೆಸಬಲ್ ವ್ಯಾಲ್ಯೂ ಮೇಲೆ 3,55,000 ಏನಿದೆಯಲ್ಲ, ಈ ವ್ಯಾಲ್ಯೂ ಮೇಲೆ ನಾವೇನು ಮಾಡ್ತೀವಿ, BCD 10% ಏನು ಕೊಟ್ಟಿರ್ತಾರೋ ಅದು, ಆ್ಯಂಡ್ ಎಜುಕೇಷನ್ ಸೆಸ್ 4% ಏನು ಕೊಟ್ಟಿರ್ತಾರೋ ಅದು, ಆ್ಯಂಡ್ ಆಲ್ಸೋ IGST ಏನು ಕೊಟ್ಟಿರ್ತಾರೋ ಅದನ್ನು ಫೈಂಡ್ ಔಟ್ ಮಾಡಿ ಏನು ಮಾಡ್ತೀವಿ, ಕಸ್ಟಮ್ ಡ್ಯೂಟಿ ಪೇಯಬಲ್ನ ಫೈಂಡ್ ಔಟ್ ಮಾಡ್ತೀವಿ. ಕ್ಲಿಯರಾ? ಸೊ ಏನಾದರೂ ಪ್ರಾಬ್ಲಮ್ ಇದ್ದರೆ ನನಗೆ ಕಮೆಂಟ್ ಮುಖಾಂತರ ಮೆಸೇಜ್ ಮಾಡಿ ತಿಳಿಸಿ. ಸೊ ಈ ಒಂದು ಪ್ರಾಬ್ಲಮ್ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಒಂದಿಗೆ, ನೆಕ್ಸ್ಟ್ ಲಾಗ್ ಒಂದಿಗೆ ಬರ್ತಾನೆ ಇರ್ತೀನಿ. ಥ್ಯಾಂಕ್ ಯು ಆಲ್, ಬಾಯ್.